ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಭಾನುವಾರದ ವ್ಲಾಗ್. ಇಲ್ಲಿ ನಾವು ಜ್ಯೋತಿರ್ಬಿಂಬ ಅಮಾವಾಸ್ಯೆ ದಿನ ಎಲ್ಲೆಲ್ಲಿ ಹೋಗಿದ್ವಿ, ಏನೇನು ಮಾಡಿದ್ವಿ, ಎಷ್ಟು ಚೆನ್ನಾಗಿ ಹೋಗಿದ್ವಿ ಅಂತೆಲ್ಲ ತೋರಿಸ್ತೀನಿ. ನಾವು ಬೆಳಗ್ಗೆ 4 ಗಂಟೆಗೆ ಎದ್ದು ದೇವ್ರ ಪೂಜೆ ಮಾಡಿಕೊಂಡು, ಇವತ್ತು ಭೀಮನ ಅಮಾವಾಸ್ಯೆ ಆಗಿದ್ದರಿಂದ ಅವತ್ತು ಬೇಗನೆ ಎದ್ದು ಪಾದ ಪೂಜೆ ಎಲ್ಲ ಮಾಡಿದ್ವಿ. ನಾವು ಪಾದ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ನಾವು ಮತ್ತು ನಮ್ಮ ಅಕ್ಕ ಇಬ್ಬರೂ ಅಣ್ಣ ತಮ್ಮದಿರನ್ನ ಒಂದೇ ಕಡೆ ಕೂರಿಸಿ ಇಬ್ಬರು ಪೂಜೆ ಮಾಡಿದ್ವಿ. ಪೂಜೆ ಮಾಡೋ ಹೊತ್ತಿನಲ್ಲಿ 500 ರೂಪಾಯಿ ಕೊಡಬೇಕು, 1000 ರೂಪಾಯಿ ಕೊಡಬೇಕು, ಇಲ್ಲ ಪೂಜೆ ಮಾಡಲ್ಲ ಅಂತೆಲ್ಲ ತಮಾಷೆ ಎಲ್ಲ ಮಾಡ್ಕೊಂಡು ಪೂಜೆ ಮಾಡಿದ್ವಿ. ನಮ್ಮ ಅತ್ತೆ ಬಂದು ದುಡ್ಡು ಕೇಳ್ತಿರಲ್ಲ ಬಾಯ್ಬಿಟ್ಟು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡು ಅಂತ ಕೇಳ್ಕೊಳ್ಳಿ ಅಂತ ಹೇಳಿದ್ರು. ಪೂಜೆ ಎಲ್ಲ ಮುಗಿದ್ಮೇಲೆ ನಾವು ಹೊರಟ್ವಿ ದೇವಸ್ಥಾನಕ್ಕೆ. ನಾವು ಒಂದು ಟಿ ವ್ಯಾನ್ ಮಾಡಿದ್ರು. ಅದರಲ್ಲಿ ಒಂದು 12 ಸೀಟ್ ಜನ ಹೊರಡಬೇಕಿತ್ತು. ಅದರಲ್ಲಿ ಇಬ್ಬರು ಬರಲಿಲ್ಲ. ಒಂದು 10 ಜನ ಹೊರಟ್ವಿ. ಆ ಕಡೆಯಿಂದ ಒಂದು 5 ಜನ ಅವರು ಇವರು ಅಂತ ಒಂದು 16 ಜನ ಆದರು. ಹಿಂಗೆ ಹೋಗ್ಬೇಕಾದ್ರೆ ನೋಡಿ, ಇದು ಸಾಗರಕಟ್ಟೆ ದೇವಸ್ಥಾನ ಸಿಗುತ್ತೆ. KR ನಗರದ ಹತ್ರ ಸಾಗರಕಟ್ಟೆ ಊರು. ನೋಡಿದ್ದು ನಾವು ಚನ್ನಗೊಂಡನಹಳ್ಳಿ ಅಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಫುಲ್ ರಶ್ ಇತ್ತು ಈ ವಾರ ಅಂತೂ. ನಾವು ಮೊದಲು 2 ವಾರ ಬಂದಾಗ ಇಷ್ಟು ರಶ್ಶೇ ಇರಲಿಲ್ಲ. ಆದರೆ ಅಮಾವಾಸ್ಯೆ ದಿನ ಫುಲ್ ರಶ್ ಇರುತ್ತೆ. ಇಲ್ಲಿ ಭಾನುವಾರ ಆಗಿದ್ದರಿಂದ ಬೇರೆ ಅಮಾವಾಸ್ಯೆ ಬೇರೆ ಅಲ್ವಾ, ಫುಲ್ ರಶ್ ಇತ್ತು. ನೋಡಿ ಎಲ್ಲರೂ ತಡೆ ಓಡಿಸ್ಕೊ ಬಂದರು. ರಶ್ ಇದ್ದಿದ್ದರಿಂದ ಗಾಡಿನ ಒಳಗಡೆ ಬಿಡಲೇ ಇಲ್ಲ. ಅದರಿಂದ ನೀವು ತಡೆ ಓಡಿಸಿದ್ರೆ ಗಾಡಿ ಪಾರ್ಕಿಂಗಿಗೆ ಕೊಡ್ತೀವಿ ಅಂದರು. ಅಲ್ಲೇ ನಾವೊಂದಿಬ್ಬರು ಅಲ್ಲೇ ತಡೆ ಓಡಿಸಿದ್ವಿ. ಇನ್ನು ಒಳಗಡೆ ಬಂದು ಒಂದಿಬ್ಬರು ತಡೆ ಓಡಿಸಿದ್ರು. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಅಂತೂ ದೇವಸ್ಥಾನ ಫುಲ್ ರಶ್ ಇತ್ತು. ಇಲ್ಲಂತೂ ದೇವರಂತೂ ಫುಲ್ ಪವರ್ಫುಲ್ಲು. ಯಾರು ದುಡ್ಡು ದುರಹಂಕಾರ ಅಹಂಕಾರ ಇಲ್ಲದೆ ದೇವ್ರ ಹತ್ರ ಬಂದು ಬೇಡ್ಕೊಂಡ್ರೆ ನಿಜವಾಗ್ಲೂ ನೆರವೇರುತ್ತೆ. ಫುಲ್ ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು. ಇದನ್ನ ನೀವು ಅಂದ್ಕೊಂಡು ಒಂದು ತಿಂಗಳೊಳಗಡೆ ನೆರವೇರುತ್ತೆ. ಈ ದೇವಸ್ಥಾನದಲ್ಲಿ ಯಾರು ಪೂಜಾರಿ ಯಾರೂ ಇರಲ್ಲ, ಯಾರು ಪೂಜೆ ಮಾಡಿಕೊಡಲ್ಲ, ಅರ್ಚಕರು ಇರಲ್ಲ. ನಾವೇ ಮುಂದೆ ದೇವಸ್ಥಾನದ ಮುಂದೆನೇ ಪೂಜೆ ಮಾಡ್ಕೋಬೇಕು. ನಾವೇ ಹಣ್ಣು ಕಾಯಿ ಹೊಡೆದ್ಬಿಟ್ಟು ದರ್ಶನ ಎಲ್ಲ ಮುಗಿಸ್ಬಿಟ್ಟು ನಾವು ಬಂದ್ವಿ. ಬಂದಮೇಲೆ ನಾವು ಜೋಡಿ ಕೋಳಿ ಕೂದಿದ್ವಿ. ಇಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊಂಡು ಹೋದ್ವಿ. ನಾವು ಒಂದು ಚಿಕ್ಕ ರೂಮ್ ಮಾಡಿದ್ವಿ. ಇಲ್ಲಿ ಏನಾದ್ರು ಫಂಕ್ಷನ್ಗಳೆಲ್ಲ ನಡೆಯುತ್ತೆ, ಬೇಕಾದ್ರೆ ಚೌಟ್ರಿಗಳೆಲ್ಲ ಸಿಗುತ್ತೆ. ನಾವು ಒಂದು 15 ಸೀಟ್ಗೆ ಅಂತ ಅಂದ್ಬಿಟ್ಟು ಚಿಕ್ಕ ರೂಮ್ ಮಾಡಿದ್ವಿ. ನೋಡಿ ಇಷ್ಟಿತ್ತು. ಇದಕ್ಕೆ 100 ರೂಪಾಯಿ ತಗೊಂಡ್ರು. ದೊಡ್ಡ ಚೌಟ್ರಿಗಳಿಗೆಲ್ಲ 1500 2000 ತನಕ ತಗೋತಾರೆ. ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್. ದೇವಸ್ಥಾನದ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ನಿಜವಾಗ್ಲೂ ಪವರ್ಫುಲ್ ದೇವಸ್ಥಾನ. ಮೈಸೂರಿಂದ ಇದಕ್ಕೆ 50 ರೂಪಾಯಿ ಟ್ರೈನ್ ಟಿಕೆಟು. ಬೀರ್ವಳ್ಳಿ ಅಂತ ಸಿಗುತ್ತೆ, ಅಲ್ಲಿಂದ ಇಳಿದು ಆಟೋದಲ್ಲಿ ಹೋದರೆ 10 ರೂಪಾಯಿ ತಗೋತಾರೆ. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಹೊರಡೋ ತನಕನೇ 5:45 ಆಗೋಗಿತ್ತು. ನಾವು ಮನೆಗೆ ಬರೋ ತನಕ ರಾತ್ರಿ 9 ಗಂಟೆ ಆಗಿಬಿಟ್ಟಿತ್ತು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಯಾರ್ಯಾರು ಈ ದೇವಸ್ಥಾನಕ್ಕೆ ಹೋಗಿದ್ದೀರಾ ಕಮೆಂಟ್ ಮಾಡಿ. ನಿಮಗೂ ಏನಾದರೂ ಪ್ರಾಬ್ಲಮ್ ಇದ್ದರೆ ಒಂದ್ಸರಿ ಈ ದೇವಸ್ಥಾನಕ್ಕೆ ಹೋಗಿದ್ದು ಬನ್ನಿ.